ಮರಣದ ಆರಂಭವು ಕಾಲುಗಳಿಂದ ಆಗುತ್ತದೆ. 60, 70, 80+ ವರ್ಷದ ವಯಸ್ಸಿನಲ್ಲಿ ಈ ಕೆಲಸವನ್ನು ಖಂಡಿತವಾಗಿ ಮಾಡಿ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ನಮ್ಮ ವಯಸ್ಸು ಹೆಚ್ಚಾದಂತೆ ದೇಹದ ಶಕ್ತಿಯು ನಿಧಾನವಾಗಿ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಕಾಲುಗಳ ಸ್ನಾಯುಗಳಲ್ಲಿ ದೌರ್ಬಲ್ಯ ಬರುವುದು, ಬೇಗನೆ ಆಯಾಸ ಮತ್ತು ನಡೆದಾಡುವುದಲ್ಲಿ ತೊಂದರೆಯಾಗುವುದು ಇದು ಹಿರಿಯರಿಗೆ ಸಾಮಾನ್ಯ ಸಮಸ್ಯೆಯಾಗಿದೆ. ಆದರೆ ನಿಮಗೆ ಗೊತ್ತೇ, ಇದು ಕೇವಲ ವಯಸ್ಸಿನ ಪರಿಣಾಮವಲ್ಲ. ದೇಹದಲ್ಲಿ ಕೆಲವು ಅಗತ್ಯ ವಿಟಮಿನ್ಗಳ ಕೊರತೆಯು ಇದಕ್ಕೆ ದೊಡ್ಡ ಕಾರಣವಾಗಿದೆ. ಸ್ನೇಹಿತರೆ, ಆದ್ದರಿಂದ ಇಂದಿನ ನಮ್ಮ ವಿಷಯ ಅತ್ಯಂತ ವಿಶೇಷವಾಗಿದೆ. ಹಿರಿಯರಿಗೆ ಅಗತ್ಯವಾದ 6 ವಿಟಮಿನ್ಗಳು. ಅವುಗಳು ನಮ್ಮ ಕಾಲುಗಳನ್ನು ಬಲಿಷ್ಠವಾಗಿ ಇಟ್ಟುಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅಥವಾ ನೀವು ಸ್ವತಃ ಆ ವಯಸ್ಸಿನ ಹೊಸ್ತಿಲಲ್ಲಿ ನಿಂತಿದ್ದರೆ, ನಿಮ್ಮ ದೇಹವು ನಿಧಾನವಾಗಿ ಉತ್ತರ ಕೊಡಲು ಆರಂಭಿಸಿದರೆ ಈ ಮಾಹಿತಿಯು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ, ಏಕೆಂದರೆ ನಾವು ಈ ವಿಟಮಿನ್ಗಳ ಬಗ್ಗೆ ವಿವರವಾಗಿ ಮಾತನಾಡುವುದಷ್ಟೇ ಅಲ್ಲದೆ ಅವುಗಳನ್ನು ಪ್ರಾಕೃತಿಕ ಮೂಲಗಳಿಂದ ಹಾಗೂ ಪೂರಕಗಳ ಮೂಲಕ ಹೇಗೆ ಸೇವಿಸಬೇಕು ಎಂದು ತಿಳಿಸಿಕೊಡುತ್ತೇವೆ. ಹೀಗಾಗಿ ವೃದ್ಧಾಪ್ಯದಲ್ಲೂ ನೀವು ಸ್ವಾವಲಂಬಿಯಾಗಿ ಮತ್ತು ಸಕ್ರಿಯವಾಗಿ ಇರಬಹುದು. ಕಥೆಯು ಆ ಸಾಮಾನ್ಯ ಹಿರಿಯನಿಂದ ಆರಂಭವಾಗುತ್ತದೆ. ಅವನಿಗೆ ಪ್ರತಿದಿನ ನಡೆದಾಡುವುದಲ್ಲಿ ತೊಂದರೆಯಾಗುತ್ತದೆ. ಅವನು ಒಂದು ಕಾಲದಲ್ಲಿ ಅತ್ಯಂತ ಸಕ್ರಿಯನಾಗಿದ್ದವನು. ಬೆಳಗ್ಗೆಯ ನಡಿಗೆ, ದಿನವಿಡೀ ಓಡಾಟ, ಸಂಜೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು. ಆದರೆ ಈಗ ಕೇವಲ ಸ್ವಲ್ಪ ದೂರ ನಡೆದರೂ ಕಾಲುಗಳಲ್ಲಿ ಆಯಾಸ, ನಡುವು ಮತ್ತು ಸ್ನಾಯುಗಳಲ್ಲಿ ನೋವು ಅನುಭವಿಸುತ್ತಿದ್ದಾನೆ. ಇದು ಏಕೆಯಾಗುತ್ತದೆ ಎಂದರೆ, ವಯಸ್ಸು ಹೆಚ್ಚಾದಂತೆ ನಮ್ಮ ದೇಹದಲ್ಲಿ ಕೆಲವು ವಿಟಮಿನ್ಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಅವುಗಳು ಮೂಳೆಗಳು, ಸ್ನಾಯುಗಳು ಹಾಗೂ ನರಗಳ ಕಾರ್ಯಕ್ಕೆ ಅಗತ್ಯವಾಗಿದೆ. ಆದರೆ ಭಯಪಡುವ ಅಗತ್ಯವಿಲ್ಲ. ನೀವು ಸಮಯಕ್ಕೆ ಈ ಪೋಷಕಾಂಶಗಳ ಕೊರತೆಯನ್ನು ಗುರುತಿಸಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಂಡರೆ ಈ ಸಮಸ್ಯೆಗಳನ್ನು ಬಹುಪಾಲು ತಡೆಯಬಹುದು. ವಿಟಮಿನ್ ಡಿ ಸೂರ್ಯನಿಂದ ದೊರೆಯುವ ಜೀವದಾಯಿ ಘಟಕ. ಹೇಗೆ ಸೂರ್ಯನ ಮೊದಲ ಕಿರಣ ಭೂಮಿಯನ್ನು ಬೆಳಗಿಸುತ್ತದೆಯೋ ಹಾಗೆಯೇ ವಿಟಮಿನ್ ಡಿ ನಮ್ಮ ದೇಹದ ಮೂಳೆಗಳು ಹಾಗೂ ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ. ಇದನ್ನು ಸನ್ಶೈನ್ ವಿಟಮಿನ್ ಎಂದು ಕರೆಯುತ್ತಾರೆ ಮತ್ತು ಇದರ ಮುಖ್ಯ ಕಾರ್ಯವು ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದು. ವಿಟಮಿನ್ ಡಿ ಕೊರತೆಯಾದರೆ ಮೂಳೆಗಳು ದುರ್ಬಲವಾಗುತ್ತದೆ, ಕೀಲುಗಳಲ್ಲಿ ನೋವು ಆರಂಭವಾಗುತ್ತದೆ ಮತ್ತು ನಡೆಯುವುದು ಕಷ್ಟವಾಗುತ್ತದೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 20ರಿಂದ 30 ನಿಮಿಷಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ಅತ್ಯಗತ್ಯ. ಗಮನಿಸಿ, ಸೂರ್ಯನ ಬೆಳಕು ನಿಮ್ಮ ಬೆನ್ನು, ಸೊಂಟ ಮತ್ತು ಕಾಲುಗಳಿಗೆ ನೇರವಾಗಿ ತಲುಪಬೇಕು. ಇದರಿಂದ ನಿಮ್ಮ ದೇಹಕ್ಕೆ ಪೂರ್ಣ ಪ್ರಯೋಜನ ಸಿಗುತ್ತದೆ. ಇದಲ್ಲದೆ ಮೊಟ್ಟೆಯ ಹಳದಿ ಭಾಗ, ಹಾಲು ಹಾಗೂ ಮೀನುಗಳಂತಹ ಆಹಾರಗಳು ವಿಟಮಿನ್ ಡಿಯ ಉತ್ತಮ ಮೂಲಗಳು. ಹಿರಿಯರಿಗೆ ಇದರ ಅಗತ್ಯವು ಪ್ರತಿದಿನ ಸುಮಾರು 800ರಿಂದ 1000 ವಿಟಮಿನ್ಗಳು. ನಿಮ್ಮ ಆಹಾರ ಅಥವಾ ಸೂರ್ಯನ ಬೆಳಕಿನಿಂದ ಈ ಪ್ರಮಾಣ ಪೂರೈಸದಿದ್ದರೆ ವೈದ್ಯರ ಸಲಹೆಯಂತೆ ಪೂರಕಗಳನ್ನು ಸೇವಿಸುವುದು ಬುದ್ಧಿವಂತಿಕೆಯ ಕ್ರಮ. ವಿಟಮಿನ್ B12 ನರಗಳ ರಕ್ಷಕ. ವಯಸ್ಸು ಹೆಚ್ಚಾದಂತೆ ನರಗಳು ದುರ್ಬಲವಾಗುತ್ತದೆ, ನಿಮ್ಮ ದೇಹದ ಸಮತೋಲನ ಕೆಟ್ಟು ಹೋಗುತ್ತದೆ. ಇಲ್ಲಿ ಬರುತ್ತದೆ ವಿಟಮಿನ್ B12. ಇದು ನರಗಳ ಆರೋಗ್ಯ ಮತ್ತು ಸ್ನಾಯುಗಳ ಕಾರ್ಯಕ್ಕೆ ಬೆಂಬಲ ನೀಡುತ್ತದೆ. ಇದು ಕಾಲುಗಳ ಶಕ್ತಿಯನ್ನು ಕಾಪಾಡುವುದು ಮತ್ತು ದೇಹದ ಸಮನ್ವಯತೆಯನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಸಂಶೋಧನೆಗಳು ತೋರಿಸುತ್ತದೆ ಎಂದರೆ ವಿಟಮಿನ್ B12 ಪ್ರಮಾಣ ಸಾಕಷ್ಟಿರುತ್ತದೆ. ಹಿರಿಯ ಸ್ನಾಯುಗಳು ಹೆಚ್ಚು ಬಲಿಷ್ಠವಾಗಿರುತ್ತದೆ ಮತ್ತು ಅವರು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತಾರೆ. ವಿಟಮಿನ್ B12 ಮುಖ್ಯವಾಗಿ ಮಾಂಸಾಹಾರಿ ಆಹಾರಗಳಲ್ಲಿ ಕಂಡುಬರುತ್ತದೆ. ಮೊಟ್ಟೆ, ಮಟನ್, ಚಿಕನ್, ಮೀನು ಮತ್ತು ಹಾಲು. ಶಾಕಾಹಾರಿಗಳಿಗೆ ಧಾನ್ಯಗಳು ಅಥವಾ ಪೂರಕಗಳು ಒಂದು ಆಯ್ಕೆಯಾಗಿರಬಹುದು. ಸಾಮಾನ್ಯ ವ್ಯಕ್ತಿಗೆ ಪ್ರತಿದಿನ 2.4 ಮೈಕ್ರೋಗ್ರಾಂ ವಿಟಮಿನ್ B12 ಅಗತ್ಯ. ಆದರೆ ಹಿರಿಯರಲ್ಲಿ ಇದರ ಹೀರಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ. ಆದ್ದರಿಂದ ವೈದ್ಯರು ಸಾಮಾನ್ಯವಾಗಿ 500ರಿಂದ 1000 ಮೈಕ್ರೋಗ್ರಾಂ ಡೋಸ್ಗಳನ್ನು ಶಿಫಾರಸು ಮಾಡುತ್ತಾರೆ. ಒಂದು ವಿಶೇಷ ಸಂಗತಿ, ದೇಹದಲ್ಲಿ ವಿಟಮಿನ್ B12 ಹೀರಿಕೊಳ್ಳುವಿಕೆಯ ದರ ಕೇವಲ 1% ಮಾತ್ರ. ಆದ್ದರಿಂದ ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವುದು ಅತ್ಯಗತ್ಯ. ಆದರೆ ನೆನಪಿರಲಿ, ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಪೂರಕವನ್ನು ಆರಂಭಿಸಬೇಡಿ.
ವಿಟಮಿನ್ ಬಿ12 ಕೊರತೆಯ ಲಕ್ಷಣಗಳು ಆಯಾಸ ಮತ್ತು ದೌರ್ಬಲ್ಯ, ಉಸಿರಾಟದಲ್ಲಿ ತೊಂದರೆ, ತಲೆ ಸುಸ್ತು, ಚರ್ಮದ ಬಣ್ಣ ಹಳದಿಯಾಗುವುದು, ಹಸಿವು ಕಡಿಮೆಯಾಗುವುದು, ತೂಕ ಕಡಿಮೆಯಾಗುವುದು, ಮಲಬದ್ಧತೆ ಅಥವಾ ಅತಿಸಾರ, ನರತಂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಶಾಕಾಹಾರಿಗಳಲ್ಲಿ ವಿಟಮಿನ್ ಬಿ12 ಕೊರತೆ ಹೆಚ್ಚು ಕಂಡುಬರುತ್ತದೆ, ಏಕೆಂದರೆ ಇದು ಮುಖ್ಯವಾಗಿ ಮಾಂಸ, ಮೀನು ಮತ್ತು ಮೊಟ್ಟೆಗಳಲ್ಲಿ ಕಂಡುಬರುತ್ತದೆ. ಆದರೆ ಚಿಂತಿಸಬೇಡಿ, ಕೆಲವು ಶಾಕಾಹಾರಿ ಆಹಾರಗಳು ವಿಟಮಿನ್ ಬಿ12 ಕೊರತೆಯನ್ನು ದೂರ ಮಾಡಲು ಸಹಾಯ ಮಾಡಬಹುದು. ಒಂದು, ಮೊಸರು ವಿಟಮಿನ್ ಬಿ12ನ ಉತ್ತಮ ಮೂಲವಾಗಿದೆ. ಇದು ಪ್ರೋಬಯೋಟಿಕ್ಗಳಿಂದಲೂ ತುಂಬಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಆರೋಗ್ಯವಾಗಿರಿಸುತ್ತದೆ. 2, ಮಶ್ರೂಮ್ನಲ್ಲಿ ವಿಟಮಿನ್ ಬಿ12ನ ಜೊತೆಗೆ ಅನ್ಯ ಪೋಷಕಾಂಶಗಳಿವೆ. ಇದು ಆಂಟಿಆಕ್ಸಿಡೆಂಟ್ಗಳ ಉತ್ತಮ ಮೂಲ. 3, ಬೀಟ್ರೂಟ್ ಅಂದರೆ ಚುಕಂದರ್. ಬೀಟ್ರೂಟ್ ವಿಟಮಿನ್ ಬಿ12ನ ಉತ್ತಮ ಮೂಲವಾಗಿದೆ. ಇದು ಕಬ್ಬಿಣ ಮತ್ತು ಫೋಲೇಟ್ನಿಂದಲೂ ತುಂಬಿರುತ್ತದೆ. ಇದು ರಕ್ತ ನಿರ್ಮಾಣಕ್ಕೆ ಅತ್ಯಗತ್ಯ. 4, ಪನ್ನೀರ್ನಲ್ಲಿ ವಿಟಮಿನ್ ಬಿ12 ಜೊತೆಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳಿವೆ. ಇದು ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಿಷ್ಠವಾಗಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಸ್ನಾಯುಗಳ ರಕ್ಷಕ. ವಿಟಮಿನ್ ಸಿ ಕೇವಲ ಸ್ಕರ್ವಿ, ಜ್ವರದಿಂದ ಮಾತ್ರ ರಕ್ಷಿಸುವುದಲ್ಲ, ಬದಲಿಗೆ ಇದು ನಮ್ಮ ದೇಹದಲ್ಲಿ ಕೊಲಾಜನ್ ಉತ್ಪಾದಿಸುವಲ್ಲಿ ಸಹಾಯ ಮಾಡುತ್ತದೆ. ಇದು ಮೂಳೆಗಳು, ಕೀಲುಗಳು ಮತ್ತು ಸ್ನಾಯುಗಳನ್ನು ಒಂದಕ್ಕೊಂದು ಸಂಪರ್ಕಿಸುವ ಅಂಗಗಳನ್ನು ಬಲಿಷ್ಠ ಮಾಡುತ್ತದೆ. ಹಿರಿಯರಿಗೆ ಈ ವಿಟಮಿನ್ ಸಿ ಅತ್ಯಗತ್ಯ, ಏಕೆಂದರೆ ಇದು ಸ್ನಾಯುಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ವಯಸ್ಸಿನೊಂದಿಗೆ ಸ್ನಾಯು ಮಾಂಸವು ಕುಸಿಯುವುದನ್ನು ತಡೆಯುತ್ತದೆ. ವಿಟಮಿನ್ ಸಿಯ ಉತ್ತಮ ಮೂಲಗಳು ನೆಲ್ಲಿಕಾಯಿ, ಆರೆಂಜ್, ನಿಂಬೆಹಣ್ಣು, ಗ್ವಾವಾ ಮತ್ತು ಶಿಮ್ಲಾ ಮೆಣಸಿನಕಾಯಿ. ಪ್ರತಿದಿನ 75ರಿಂದ 90 ಮಿಲಿಗ್ರಾಂನಷ್ಟು ಸಾಕು. ಕೇವಲ 1 ಅಥವಾ 2 ನೆಲ್ಲಿಕಾಯಿ ತಿನ್ನುವುದರಿಂದಲೇ ಈ ಪ್ರಮಾಣ ಪೂರೈಸಬಹುದು. ನೀವು ಹಣ್ಣುಗಳು ಅಥವಾ ತರಕಾರಿಗಳನ್ನು ತಿನ್ನಲು ಸಾಧ್ಯವಿಲ್ಲದಿದ್ದರೆ ಮಾರುಕಟ್ಟೆಯಲ್ಲಿ ದೊರೆಯುವ ಪೂರಕಗಳು ಉತ್ತಮ ಆಯ್ಕೆಯಾಗಬಹುದು. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗಗಳು. ವಿಟಮಿನ್ ಸಿ ಕೊರತೆಯಿಂದ ಮುಖ್ಯವಾಗಿ ಉಂಟಾಗುವ ರೋಗವು ಸ್ಕರ್ವಿಯಲ್ಲಿ ದೇಹದಲ್ಲಿ ಕೊಲಾಜನ್ ಕೊರತೆಯಾಗುತ್ತದೆ. ಇದರಿಂದ ಕೋಶಗಳು ಒಂದಕ್ಕೊಂದು ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ. ಈ ಸ್ಥಿತಿಯಲ್ಲಿ ದೇಹದಿಂದ ನಿಯಂತ್ರಣವಿಲ್ಲದೆ ರಕ್ತ ಹರಿಯಲು ಆರಂಭವಾಗುತ್ತದೆ. ಇದಲ್ಲದೆ ವಸಡುಗಳಲ್ಲಿ ಊತ ಬರುತ್ತದೆ ಮತ್ತು ಅಲ್ಲಿಂದ ರಕ್ತ ಹರಿಯುತ್ತದೆ. ವಸಡುಗಳ ಜೊತೆಗೆ ಹಲ್ಲುಗಳಲ್ಲಿ ದೌರ್ಬಲ್ಯ ಅನುಭವವಾಗುತ್ತದೆ. ಇದರಿಂದ ಹಲ್ಲುಗಳ ಬೇರುಗಳಲ್ಲಿ ನೋವು ಆರಂಭವಾಗುತ್ತದೆ. ದೇಹದ ಇತರ ಭಾಗಗಳಾದ ಕೂದಲು, ಚರ್ಮ, ಕೀಲುಗಳಲ್ಲಿ ನಿರಂತರ ಊತದ ದೂರು ಬರುತ್ತದೆ. ಒಂದು ವೇಳೆ ಕೊಲಾಜನ್ ಹೆಚ್ಚು ಕೊರತೆಯಾದರೆ ಕೂದಲು ನಿಯಂತ್ರಣವಿಲ್ಲದೆ ಉದುರುತ್ತದೆ ಮತ್ತು ಚರ್ಮ ಒಣಗುತ್ತದೆ. ನೀವು ಮೇಲೆ ಚರ್ಚಿಸಿದ ಹಾಗೆ ವಿಟಮಿನ್ ಸಿಯನ್ನು ಸಂಪೂರ್ಣವಾಗಿ ಹೊರಗಿನ ಆಹಾರಗಳ ಮೂಲಕವೇ ಸೇವಿಸಬೇಕು. ಇದಕ್ಕಾಗಿ ಫೈಬರ್ ತುಂಬಿರುವ ಹಣ್ಣುಗಳು ಮತ್ತು ತರಕಾರಿಗಳ ಸೇವನೆ ಅತ್ಯಗತ್ಯ. ಹಣ್ಣುಗಳಲ್ಲಿ ಸೇಬು, ಮಾವು, ಸ್ಟ್ರಾಬೆರಿ, ಆರೆಂಜ್, ಕಿವಿ, ನಿಂಬೆ ಇತ್ಯಾದಿಗಳನ್ನು ಸೇವಿಸುವುದು ಬಹಳ ಮುಖ್ಯ. ನೀವು ಇವುಗಳನ್ನು ಪ್ರತಿದಿನವೂ ಸೇವಿಸಬಹುದು. ತರಕಾರಿಗಳಲ್ಲಿ ಹಸಿರು ತರಕಾರಿಗಳಾದ ಬ್ರೋಕೋಲಿ, ಕೋಸು, ಪಾಲಕ್ ಸೊಪ್ಪು, ಆಲೂಗಡ್ಡೆ, ಟೊಮ್ಯಾಟೊ ಇತ್ಯಾದಿಗಳನ್ನು ಸೇವಿಸುವುದು ಅತ್ಯಂತ ಅಗತ್ಯ. ಇದಲ್ಲದೆ ಪೌಷ್ಟಿಕವಾದ ಸಲಾಡ್ ಸೇವಿಸುವುದು ಬಹಳ ಮುಖ್ಯ. ವಿಟಮಿನ್ ಕೆ ಮೂಳೆಗಳ ರಕ್ಷಕ. ವಿಟಮಿನ್ ಕೆಯನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ, ಆದರೆ ಇದು ಅತ್ಯಂತ ಅಗತ್ಯವಾದ ವಿಟಮಿನ್. ಇದು ದೇಹದಲ್ಲಿ ಕ್ಯಾಲ್ಸಿಯಂನ ಸರಿಯಾದ ವಿತರಣೆಯನ್ನು ಮಾಡುತ್ತದೆ ಮತ್ತು ಮೂಳೆಗಳನ್ನು ಬಲಿಷ್ಠ ಮಾಡುತ್ತದೆ. ಇದರ 2 ಪ್ರಮುಖ ರೂಪಗಳಿವೆ. K1 ಇದು ಹಸಿರು ತರಕಾರಿಗಳಲ್ಲಿ ಮತ್ತು K2 ಇದು ಫಾರ್ಮೆಂಟೆಡ್ ಮತ್ತು ಪ್ರಾಣಿ ಆಹಾರಗಳಲ್ಲಿ ಕಂಡುಬರುತ್ತದೆ. ಇಲ್ಲಿ ವಿಶೇಷವಾಗಿ ಮಾತನಾಡುತ್ತಿದ್ದೇವೆ. ಇದು ಹಿರಿಯರ ಮೂಳೆಗಳ ಬಲ ಮತ್ತು ಆಸ್ಟಿಯೋಫೋರೋಸಿಸ್ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ವಿಟಮಿನ್ K2 ಮೂಳೆಗಳ ಸಾಂದ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಮೂಳೆ ಮುರಿದುಕೊಳ್ಳುವುದರಿಂದ ರಕ್ಷಿಸುತ್ತದೆ. ವಿಟಮಿನ್ K2ನ ಉತ್ತಮ ಮೂಲಗಳು ಮೊಟ್ಟೆಯ ಹಳದಿ ಭಾಗ, ಪನೀರ್, ಮೊಸರು, ಪಾಲಕ್ ಸೊಪ್ಪು ಮತ್ತು ಪ್ರತಿದಿನ 90ರಿಂದ 120 ಮೈಕ್ರೋಗ್ರಾಂ ವಿಟಮಿನ್ K2 ಅಗತ್ಯ. ಅದನ್ನು ಸಮತೋಲಿತ ಆಹಾರದಿಂದ ಪೂರೈಸಬಹುದು. ಹೌದು, ಪೂರಕಗಳನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ತಪ್ಪದೆ ತೆಗೆದುಕೊಳ್ಳಿ, ಏಕೆಂದರೆ ಇದು ಫ್ಯಾಟ್ ಸ್ಯಾಲ್ಯುಬಲ್ ವಿಟಮಿನ್
ಮತ್ತು ಇತರ ಔಷಧಿಗಳೊಂದಿಗೆ ಪ್ರತಿಕ್ರಿಯಿಸಬಹುದು. ಈಗ ನಾವು ಮೆಗ್ನೀಷಿಯಂ ಮತ್ತು ವಿಟಮಿನ್ ಇ ಬಗ್ಗೆ ಮಾತನಾಡೋಣ. ಇವೆರಡು ಕಾಲುಗಳ ಬಲ ಮತ್ತು ಸ್ನಾಯುಗಳ ಕಾರ್ಯದಲ್ಲಿ ಅದ್ಭುತ ಪಾತ್ರವನ್ನು ವಹಿಸುತ್ತದೆ. ಈ ಆಳವಾದ ಮಾಹಿತಿಯ ಭಾಗವನ್ನು ತಿಳಿದುಕೊಳ್ಳೋಣ. ಅದು ನಿಮಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಬಹಳ ಉಪಯುಕ್ತವಾಗಬಹುದು. ನಾವು ಪೋಷಕಾಂಶಗಳ ಬಗ್ಗೆ ಮಾತನಾಡುವಾಗ ಹೆಚ್ಚಾಗಿ ವಿಟಮಿನ್ಗಳಿಗೆ ಮಾತ್ರ ಮಿತಿಗೊಳಿಸುತ್ತೇವೆ. ಆದರೆ ಒಂದು ಅಂತಹ ಖನಿಜವಿದೆ, ಅದು ದೇಹದಲ್ಲಿ ಪ್ರತಿ ಜೈವಿಕ ಕ್ರಿಯೆಗೂ ಅಗತ್ಯವಾಗಿದೆ. ಅದು ಮೆಗ್ನೀಷಿಯಂ. ಇದು ಸಾಮಾನ್ಯ ಖನಿಜವಲ್ಲ. ನಮ್ಮ ದೇಹದಲ್ಲಿ 100ಕ್ಕೂ ಹೆಚ್ಚು ಜೈವ ರಾಸಾಯನಿಕ ಪ್ರತಿಕ್ರಿಯೆಗಳು ಮೆಗ್ನೀಷಿಯಂ ಮೇಲೆ ಅವಲಂಬಿತವಾಗಿದೆ. ನಾವು ಸ್ನಾಯುಗಳ ಚಲನೆಯ ಬಗ್ಗೆ ಮಾತನಾಡುವಾಗ ನಡೆಯುವುದು, ಕುಳಿತುಕೊಳ್ಳುವುದು, ಎದ್ದು ನಿಲ್ಲುವುದು, ಓಡುವುದು, ಪ್ರತಿ ಸ್ಥಳದಲ್ಲೂ ಮೆಗ್ನೀಷಿಯಂ ಒಂದು ಮೌನವಾಗಿ ಕೆಲಸ ಮಾಡುವ ನಾಯಕನಂತಿರುತ್ತದೆ. ವಯಸ್ಸು ಹೆಚ್ಚಾದಂತೆ ದೇಹದ ಕಾರ್ಯವ್ಯವಸ್ಥೆ ನಿಧಾನವಾಗುತ್ತದೆ. ಆಗ ಮೆಗ್ನೀಷಿಯಂ ಸಾಕಷ್ಟು ಇಲ್ಲದಿದ್ದರೆ ಸ್ನಾಯುಗಳಲ್ಲಿ ಸೆಳೆತ, ಜಕ್ಕಣ ಮತ್ತು ಕ್ರಾಂಪ್ಗಳ ಸಮಸ್ಯೆ ಆರಂಭವಾಗುತ್ತದೆ. ಈ ಸಮಸ್ಯೆಗಳು ಹಿರಿಯರಲ್ಲಿ ಬಹಳ ಸಾಮಾನ್ಯವಾಗಿದೆ, ಆದರೆ ಬಹಳ ತೊಂದರೆದಾಯಕವಾಗಿದೆ. ಇದಕ್ಕೆ ಕಾರಣ ಸ್ನಾಯುಗಳು ಸರಿಯಾಗಿ ಸಂಕುಚಿತವಾಗದಿರುವುದು. ಅದು ಮೆಗ್ನೀಷಿಯಂ ಕೊರತೆಯಿಂದ ಆಗುತ್ತದೆ. ಕೇವಲ ಸ್ನಾಯುಗಳ ಬಗ್ಗೆ ಮಾತಲ್ಲ, ಮೆಗ್ನೀಷಿಯಂ ಮೂಳೆಗಳ ಬಲಕ್ಕೂ ಅತ್ಯಗತ್ಯ. ಇದು ಕ್ಯಾಲ್ಸಿಯಂನೊಂದಿಗೆ ಸೇರಿ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತದೆ. ವಯಸ್ಸು ಹೆಚ್ಚಾದಂತೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುವುದು ಸಹಜ ಪ್ರಕ್ರಿಯೆ. ಆದರೆ ಮೆಗ್ನೀಷಿಯಂ ಸಾಕಷ್ಟು ಸೇವಿಸಿದರೆ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು ಮತ್ತು ಮೂಳೆಗಳನ್ನು ಬಲಿಷ್ಠವಾಗಿರಿಸಬಹುದು. ಈಗ ಪ್ರಶ್ನೆ ಏನೆಂದರೆ, ಮೆಗ್ನೀಷಿಯಂ ಎಲ್ಲಿಂದ ಪಡೆಯುವುದು? ಇದಕ್ಕೆ ಉತ್ತರ ನಿಮ್ಮ ಅಡುಗೆ ಮನೆ ಮತ್ತು ತಟ್ಟೆಯಲ್ಲಿ ಈ ಭಂಡಾರ ಮರೆಯಾಗಿದೆ. ಬಾದಾಮಿ, ಕಾಜು, ಕಂದು ಬೀಜಗಳು, ಪಂಪ್ಕಿನ್ ಸೀಡ್ಸ್ಗಳು, ಚಿಯಾ ಸೀಡ್ಸ್ಗಳು, ಪಾಲಕ್ ಮತ್ತು ಡಾರ್ಕ್ ಚಾಕೊಲೇಟ್ನಂತಹ ಆಹಾರಗಳಲ್ಲಿ ಮೆಗ್ನೀಷಿಯಂ ತುಂಬಿರುತ್ತದೆ. ಈ ಆಹಾರದಿಂದ ಸಾಕಷ್ಟು ಪ್ರಮಾಣ ದೊರೆಯದಿದ್ದರೆ ವೈದ್ಯರ ಸಲಹೆಯಂತೆ 200ರಿಂದ 300 ಮಿಲಿಗ್ರಾಂ ಮೆಗ್ನೀಷಿಯಂ ಪೂರಕವನ್ನು ಸೇವಿಸಬಹುದು. ಈಗ ನಾವು ಇಂದಿನ ಕೊನೆಯ ಆದರೆ ಅತ್ಯಂತ ಮುಖ್ಯ ವಿಟಮಿನ್ ಬಗ್ಗೆ ತಿಳಿದುಕೊಳ್ಳೋಣ. ಅದನ್ನು ನಾವು ವಿಟಮಿನ್ ಇ ಎಂದು ತಿಳಿದಿದ್ದೇವೆ. ಇದು ಸಾಮಾನ್ಯ ವಿಟಮಿನ್ ಅಲ್ಲ, ಇದು ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್. ಇದು ವಯಸ್ಸಿನೊಂದಿಗೆ ಸ್ನಾಯುಗಳಿಗೆ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ವಯಸ್ಸು ಹೆಚ್ಚಾದಂತೆ ಸ್ನಾಯುಗಳ ಸಾಮರ್ಥ್ಯ ಕಡಿಮೆಯಾಗುತ್ತದೆ, ಅವುಗಳಲ್ಲಿ ಲವಣೀಯತೆ ಕಡಿಮೆಯಾಗುತ್ತದೆ ಮತ್ತು ಶಕ್ತಿಯೂ ಕಡಿಮೆಯಾಗುತ್ತದೆ. ಆದರೆ ವಿಟಮಿನ್ ಇ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸುವ ಕೆಲಸ ಮಾಡುತ್ತದೆ. ಇದು ಸ್ನಾಯುಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸುವುದಲ್ಲದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಇದರಿಂದ ದೇಹಕ್ಕೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕ ನಿರಂತರವಾಗಿ ದೊರೆಯುತ್ತದೆ. ವಿಟಮಿನ್ ಇನ ಇನ್ನೊಂದು ದೊಡ್ಡ ಪಾತ್ರವು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುವುದು. ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಈಗಾಗಲೇ ದುರ್ಬಲವಾಗಿರುತ್ತದೆ. ಹೀಗಾಗಿ ವಿಟಮಿನ್ ಇ ಅವರಿಗೆ ಅಮೃತದಂತೆ ಕೆಲಸ ಮಾಡುತ್ತದೆ. ಈಗ ಇದರ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಟಮಿನ್ ಇ ನಿಮಗೆ ಹಲವಾರು ಸ್ವಾದಿಷ್ಟ ಮತ್ತು ಸುಲಭವಾಗಿ ದೊರೆಯುವ ಆಹಾರಗಳಿಂದ ದೊರೆಯಬಹುದು. ಉದಾಹರಣೆಗೆ ಬಾದಾಮಿ, ಸನ್ಫ್ಲವರ್ ಸೀಡ್ಸ್, ಗೋಧಿ, ಜರ್ಮ್ ಆಯಿಲ್, ಗೋಧಿಯ ಅಂಕುರದ ಎಣ್ಣೆ, ಪಾಲಕ್ ಮತ್ತು ಅವೋಕಾಡೊ. ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟವೋ ಅದನ್ನು ನಿಮ್ಮ ದೈನಂದಿನ ಆಹಾರದಲ್ಲೇ ಸೇರಿಸಿಕೊಳ್ಳಬಹುದು. ಪ್ರತಿದಿನ ಕೇವಲ 15 ಮಿಲಿಗ್ರಾಂ ವಿಟಮಿನ್ ಇ ಅಗತ್ಯ. ಅದನ್ನು ಕೇವಲ 10ರಿಂದ 15 ಬಾದಾಮಿ ಅಥವಾ 1 ಚಮಚ ಸನ್ಫ್ಲವರ್ ಸೀಡ್ಸ್ನಿಂದಲೇ ಪೂರೈಸಬಹುದು. ಆದ್ದರಿಂದ ವಿಟಮಿನ್ ಇನ ಹೈ ಡೋಸ್ ಪೂರಕಗಳನ್ನು ಸೇವಿಸುವ ಅಗತ್ಯವಿಲ್ಲ. ಬದಲಿಗೆ ಅದು ಹಾನಿಕಾರಕವೂ ಆಗಬಹುದು, ಏಕೆಂದರೆ ಇದು ಫ್ಯಾಟ್ ಸ್ಯಾಲ್ಯುಬಲ್ ವಿಟಮಿನ್ ಮತ್ತು ದೇಹದಲ್ಲಿ ಸಂಗ್ರಹಿಸಬಹುದು. ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಅದು ವಿಷಕಾರಿ ಪರಿಣಾಮ ಬೀರುತ್ತದೆ. ಅದನ್ನು ನಾವು ಟಾಕ್ಸಿಸಿಟಿ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಪೋಷಕಾಂಶಗಳನ್ನು ನಮ್ಮ ಆಹಾರದಿಂದಲೇ ಪಡೆಯುವುದು ಅತ್ಯಂತ ಅಗತ್ಯ ಮತ್ತು ಕೇವಲ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪೂರಕಗಳನ್ನು ಬಳಸಿ. ಈಗ ನಾವು ಎಲ್ಲ ಅಗತ್ಯ ವಿಟಮಿನ್ಗಳು ಮತ್ತು ಖನಿಜಗಳ ಬಗ್ಗೆ ಮಾತನಾಡಿದ ನಂತರ ಇವೆಲ್ಲ ಒಟ್ಟಾಗಿ ಹಿರಿಯರ ಕಾಲುಗಳಿಗೆ ಶಕ್ತಿ ಮತ್ತು ಸ್ಥಿರತೆಯನ್ನು ಹೇಗೆ ನೀಡುತ್ತದೆ ಎಂದು ಒಂದು ನೋಟ ನೋಡೋಣ. ವಿಟಮಿನ್ ಡಿ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಈ ಮೂರು ಒಟ್ಟಾಗಿ ಮೂಳೆಗಳ ಬಲವನ್ನು ನಿರ್ಮಿಸುತ್ತದೆ.
ಅದು ಪ್ರತಿ ಹಿರಿಯರಿಗೆ ಮೂಲಭೂತ ಅಗತ್ಯ. ಇನ್ನೊಂದು ಬದಿಯಲ್ಲಿ ವಿಟಮಿನ್ B12, ವಿಟಮಿನ್ ಸಿ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಇ ಇವೆಲ್ಲ ಸ್ನಾಯುಗಳ ಕಾರ್ಯವ್ಯವಸ್ಥೆಯನ್ನು ಕಾಪಾಡುತ್ತದೆ, ಅವುಗಳನ್ನು ಸರಿಯಾಗಿರಿಸುತ್ತದೆ ಮತ್ತು ಚೇತರಿಕೆಗೆ ಸಹಾಯ ಮಾಡುತ್ತದೆ. ನೀವು ಈ ಎಲ್ಲ ಪೋಷಕಾಂಶಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ನಿಮ್ಮ ಕಾಲುಗಳ ಶಕ್ತಿ ಮಾತ್ರವಲ್ಲದೆ ಹಿರಿಯರಲ್ಲಿ ಬೀಳುವ ಅಪಾಯ ಕೂಡ ಕಡಿಮೆಯಾಗುತ್ತದೆ ಮತ್ತು ಅವರು ತಮ್ಮ ಜೀವನದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.